Jai Shri Gurudev. Welcome to Economics Online classes. Now we are going to discuss in demand analysis, why does demand curve slope downwards? ಇಲ್ಲಿ ಬೇಡಿಕೆ ರೇಖೆಯು ಏನಕ್ಕೆ ಇಳಿಮುಖವಾಗಿರುತ್ತದೆ ಅಂತ ನಿಮಗೆ ಬೇಸಿಕ್ ಆಗಿ ದ ಲಾ ಆಫ್ ಡಿಮ್ಯಾಂಡನ್ನು ಎಕ್ಸ್ಪ್ಲೈನ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಾದ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಕಾರಣ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡು ಪ್ರೈಸ್ ಏನಿದೆ, ಸೊ ಅದು ನಡುವಿರುವಂಥ ರಿಲೇಷನ್ಶಿಪ್ ಏನಾಗಿದೆ, ಇನ್ವರ್ಸ್ ಆಗಿದೆ. ಸೊ ದ ನೆಗೆಟಿವ್ ಕೊರಿಲೇಷನ್ಸ್ ಬಿಟ್ವೀನ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ಸ್ ಆ್ಯಂಡ್ ಇಟ್ಸ್ ಪ್ರೈಸ್. ಸೊ ಆ ಕಾರಣಕ್ಕಾಗಿ ಅದು ಇನ್ವರ್ಸ್ ಆಗಿರೋ ಕಾರಣಕ್ಕಾಗಿ ಇದು ಡೌನ್ವರ್ಡ್ ಸ್ಲೋಪಿಂಗ್ ಇದರಿಂದ ಗೊತ್ತಿದೆ ನಿಮ್ಗೆ. ಅದನ್ನು ಅನಲೈಸ್ ಮಾಡುವಾಗ ಇಲ್ಲಿ ಎಕ್ಸಾಕ್ಟಾಗಿ ಇನ್ನೂ ಕೆಲವು ಜಸ್ಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ಇದನ್ನು ನಾವು 4 ಟೈಪ್ಸಲ್ಲಿ ಅದನ್ನು ನಾವು ಡಿಸ್ಕಸ್ನ ಮಾಡ್ತಾ ಹೋಗುವ. ಫಸ್ಟು ಪ್ರೈಸ್ ಎಫೆಕ್ಟ್ ಅಂತ ಹೇಳ್ತಾ ಹೋಗುತ್ತೆ. ಪ್ರೈಸ್ ಎಫೆಕ್ಟ್ ಅಂದರೆ ನಮಗೆ ಕ್ಲಿಯರಾಗಿ ಅದ್ರ ಬಗ್ಗೆ ಐಡಿಯಾಸ್ ಇದೆ. ಏನು ಪ್ರೈಸ್ ಎಫೆಕ್ಟ್ ಏನಕ್ಕೆ ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತಂದರೆ, ಅಕಾರ್ಡಿಂಗ್ ಟು ಲಾ ಆಫ್ ಡಿಮ್ಯಾಂಡ್, when the prices of the commodities increase, the quantity of demand is decrease, and when the price of the commodities decrease, the quantity of demand is increase, while other things remain constant. ಈ ಥರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತದೆ. ಸೊ ಅದು ನಿಮಗೆ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ಯಾವಾಗ ಎರಡು ವೇರಿಯಬಲ್ಸು ದ ಡೈರೆಕ್ಷನ್ಸ್ ಏನಿದೆ ಆಪೋಸಿಟ್ ಆಗಿರುತ್ತೆ, ಇನ್ವರ್ಸ್ ಆಗಿರುತ್ತೆ, ಸೊ ಆ ಕಾರಣಕ್ಕಾಗಿ ಅದು ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತ. ಪ್ರೈಸು ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಇದು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದ್ಕೊಡಿ, ಇದು ಪ್ರೈಸ್ ಅಂತ ಅಂದ್ಕೊಡಿ. ಇಲ್ಲಿ ಸಮಥಿಂಗ್ ಪ್ರೈಸಸ್ ಇದೆ ಅಂತ ಅಂದ್ಕೊಡುವ. ಇಲ್ಲಿ ಒಂದು ಸೈಡ್ ಕ್ವಾಂಟಿಟಿ ಡಿಮ್ಯಾಂಡ್ಸ್ ಬಗ್ಗೆ ಹೇಳ್ತಾ ಹೋಗುವ. ಇಲ್ಲಿ ಪ್ರೈಸಸ್ಸು ಬಿಗಿನಿಂಗ್ ಒಂದು 2 rupees ಇದೆ ಅಂತ ಅನ್ಕೊಡಿ. 2 ಇದ್ದಾಗ ಒಂದು 4 ಕಿಲೋಸ್ಟು ಏನೋ ಡಿಮ್ಯಾಂಡ್ಸು ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಡಿ. ಅದಷ್ಟು ಕ್ವಾಂಟಿಟೀಸ್ ಇದೆ ಅಂತ ಅನ್ಕೊಡಿ. ಒಂದು ವೇಳೆ ಪ್ರೈಸಸ್ 2 ಇಂದ 3ಗೆ ಇನ್ಕ್ರೀಸ್ ಆಗಿದೆ, ಕ್ವಾಂಟಿಟಿ ಡಿಮ್ಯಾಂಡ್ಸು 4 ಇಂದ 2ಗೆ ರಿಡ್ಯೂಸ್ ಆಗಿದೆ. ಇನ್ ಕೇಸ್ ಅದಕ್ಕೆ ತದ್ವಿರುದ್ಧವಾಗಿ ಪ್ರೈಸಸ್ 2 ಇಂದ 1ಗೆ ರಿಡ್ಯೂಸ್ ಆಗಿದೆ ಅಂತ ಅನ್ಕೊಡಿ. ಅವಾಗ ಕ್ವಾಂಟಿಟಿ ಡಿಮ್ಯಾಂಡ್ 4 ಇಂದ 6ಗೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಪ್ರೈಸಸ್ಸು 2 ಇಂದ 3ಗೆ ಇನ್ಕ್ರೀಸ್ ಆಗಿದಾಗ ಕ್ವಾಂಟಿಟಿ ಡಿಮ್ಯಾಂಡು 4 ಇಂದ 2ಗೆ ರಿಡ್ಯೂಸ್ ಆಗಿದೆ. ಸೊ ಇದು ಇನ್ಕ್ರೀಸ್ ಆಗ್ತಿದೆ, ಇದು ಡಿಕ್ರೀಸ್ ಆಗಿದೆ. ದ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸಸ್ಸು ಅಂಡ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್. ಎರಡನೇ ಕೇಸ್ ಪ್ರೈಸು 2 ಇಂದ 1ಗೆ ರಿಡ್ಯೂಸ್ ಆದಾಗ ಕ್ವಾಂಟಿಟಿ ಡಿಮ್ಯಾಂಡು 4 ಇಂದ 6ಗೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಇಲ್ಲಿ ಪ್ರೈಸು ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ ನಡುವಿರುವಂಥ ರಿಲೇಶನ್ಶಿಪ್ ಏನಾಗಿದೆ, ಇನ್ವರ್ಸ್ ಆಗಿದೆ. ಆ ಕಾರಣಕ್ಕಾಗಿ ಏನು ಬರುತ್ತೆ, ಡಿಮ್ಯಾಂಡ್ ಕರ್ವ್ಸ್ ಏನು ಬರುತ್ತೆ, ಡೌನ್ವರ್ಡ್ ಸ್ಲೋಪಿಂಗ್ ಬರುತ್ತೆ, ಇದಕ್ಕೆ ಬರ್ತಾ ಹೋಗುತ್ತೆ. ಇದು ನಾವೇನು ಕರಿತೀವಿ, ಪ್ರೈಸ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಡಿಕ್ರೀಸ್ ಆಗುವಂಥದ್ದು, ಪ್ರೈಸ್ ಡಿಕ್ರೀಸ್ ಆದಾಗ ಡಿಮ್ಯಾಂಡು ಇನ್ಕ್ರೀಸ್ ಆಗುವಂಥದ್ದು. ಆ ಕಾರಣಕ್ಕಾಗಿ ಹೀಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಡಿಮ್ಯಾಂಡ್ ಕರ್ವ್ ಆಗಿದೆ, ರೈಟ್ಸ್ ಡೌನ್ವರ್ಡ್ ಸ್ಲೋಪಿಂಗ್ ಇರೋದು. ಇದು ನಾವು ಪ್ರೈಸ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ. ಫಸ್ಟ್ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಗೊತ್ತಿದೆ. ಲಾ ಆಫ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ ಮಾಡುವ ಸಂದರ್ಭದಲ್ಲಿ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಂಡಿದ್ರ. ಸೆಕೆಂಡ್ ಎಫೆಕ್ಟ್ ಇಸ್ ದ ಇನ್ಕಮ್ ಎಫೆಕ್ಟ್. ನನ್ನ ಜಸ್ಟಿಫಿಕೇಶನ್ಸ್ ವೈ ದ ಡಿಮ್ಯಾಂಡ್ ಕರ್ವ್ಸ್ ಸ್ಲೋಪ್ ಡೌನ್ವರ್ಡ್ಸ್. ಇನ್ಕಮ್ ಎಫೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ನೀವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಇನ್ಕಮ್ ಎಫೆಕ್ಟ್ ಅಂದರೆ ದ ಬೇಸಿಕ್ ಆದ ಇನ್ಕಮು ಬದಲಾವಣೆ ಆಗಲ್ಲ, ಮೈಂಡ್ಲಿ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಆದಾಯ 100 ಇದ್ದಿದ್ರು 200 ಆದಾಗ ಆಗುವಂಥ ಎಫೆಕ್ಟ್ ಅಲ್ಲ. ಅದು ನಿಮಗೆ ಇನ್ನೂ ನೆಕ್ಸ್ಟು ಕ್ಲಾಸಸ್ಸಲ್ಲಿ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಬರ್ತಾ ಹೋಗುತ್ತೆ, ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ಕಮ್ ಎಫೆಕ್ಟು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂದ್ಕೊಂಡು. ಆ್ಯಂಡ್ ಪ್ರೈಸಸ್ ಆಫ್ ರಿಲೇಟೆಡ್ ಗುಡ್ಸ್ ಎಫೆಕ್ಟ್ ಯಾವ ರೀತಿ ಆಗ್ತಾ ಹೋಗುತ್ತೆ, ಆ್ಯಂಡು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಲ್ಲಿ ವೇರಿಯೇಷನ್ಸ್ ಆದರೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಅದನ್ನು ಹೇಳ್ತಾ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಕಾನ್ಸೆಪ್ಟ್ ತಿಳ್ಕೊಬೇಕಾಗಿರೋದು
ದ ಬೇಸಿಕ್ ಆಗಿರುವಂಥ ಕನ್ಸ್ಯೂಮರ್ಸ್ ಇನ್ಕಮಲ್ಲಿ ಬದಲಾವಣೆ ಆಗಿಲ್ಲ, ಕನ್ಸ್ಯೂಮರ್ ಇನ್ಕಮ್ ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ ಆಗುವಂಥದ್ದು ಯಾವ ರೀತಿ ಅಂತಂದರೆ ಇದು ನೀವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದು ಯಾವಾಗ ಒಂದು ವಸ್ತುವಿನ ಪ್ರೈಸಸ್ಸು ನೀವು ಯಾವ ಕಮಾಡಿಟೀಸ್ ತೆಗೆದುಕೊಂಡಿದ್ರ ಆ ಪರ್ಟಿಕ್ಯುಲರ್ ಕಮಾಡಿಟಿಯ ಪ್ರೈಸಸ್ಸು ಕಡಿಮೆ ಆದಾಗ ಅಂದರೆ ಯಾವುದೊಂದು ಗೂಡ್ಸ್ ಇದೆ ಅಂತ ಅಂದ್ಕೊಡಿ, ಯಾವುದೊಂದು ಆ ಗೂಡ್ಸು ಫಸ್ಟ್ ಒಂದು 10 ರೂಪೀಸ್ ಇದೆ ಅಂತ ಅಂದ್ಕೊಡಿ. ಪರ್ಸನ್ಸ್ ಒಂದು ವಸ್ತುವಿನ ಬೆಲೆ 10 ರೂಪೀಸ್ ಇದ್ದಾಗ ಒಂದು 10 ಕಿಲೋ ಅಷ್ಟನ್ನ ಕೊಂಡುಕೊಳ್ತಿದ್ದಾನೆ ಅಂತ ಅಂದ್ಕೊಳ್ಳಿ. 10 kg ಅಷ್ಟು ಕೊಂಡುಕೊಳ್ತಿದ್ದಾನೆ. ಬೆಲೆ 10 ರೂಪಾಯಿ ಅಥವಾ 10 kg ಕೊಂಡುಕೊಳ್ತಿದ್ದಾನೆ. ಇಲ್ಲಿ 10 ರೂಪೀಸ್ ಇದ್ದಿದ್ದು ಒಂದು 4 ರೂಪೀಸ್ ಆಯ್ತು ಅಂತ ಅಂದ್ಕೊಳ್ಳಿ. 4 ರೂಪೀಸ್ 10 ಇದ್ದು 4 ರೂಪೀಸ್ ಯಾವುದೇ ಇದೆ ಸೇಮ್ ಪ್ರಾಡಕ್ಟು ಬೆಲೆ 10 ರೂಪೀಸ್ ಇದ್ದಾಗ 10 ಕಿಲೋ ಕೊಂಡುಕೊಳ್ತಿದ್ದ, ಈಗ 4 ರೂಪೀಸ್ ಆಗಿದೆ. ಇವನು ಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ. ಇದು ಎಷ್ಟು ಕೊಂಡುಕೊಳ್ಬೋದು ಅಂದರೆ 25 ಕಿಲೋ ಅಷ್ಟನ್ನ ಕೊಂಡ್ಕೊಳ್ತಾ ಹೋಗ್ಬೋದು. ದ ಪರ್ಚೇಸಿಂಗ್ ಪವರ್ ಆಫ್ ದಿ ಕಮಾಡಿಟಿ ಕನ್ಸ್ಯೂಮರ್ಸ್ ವಿಲ್ ಬಿ ಇನ್ಕ್ರೀಸ್ ಡ್ಯೂ ಟು ದಿ ಫಾಲ್ ಇನ್ ದಿ ಪ್ರೈಸಸ್ ಆಫ್ ದಿ ಪರ್ಟಿಕ್ಯುಲರ್ ಕಮಾಡಿಟಿ. ಏನು ಯಾವ ಒಂದು ಪರ್ಟಿಕ್ಯುಲರ್ ಕಮಾಡಿಟಿನ ತೆಗೆದುಕೊಂಡಿದ್ವಿ, ಇದರ ಪ್ರೈಸಸ್ಸು ಕಡಿಮೆ ಆದಾಗ ಆ ವ್ಯಕ್ತಿ 10 kg ಬದಲು 25 kg ಕೊಂಡುಕೊಳ್ಳುವ ಶಕ್ತಿಯನ್ನು ಬರ್ತೋಗುತ್ತೆ. ಆವಾಗ ಅದು ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ನಾವು ಅಂದ್ಕೊಳ್ತಾ ಹೋಗ್ತೀವಿ. ಅದು ಬೇಸಿಕ್ ಅದು ಇನ್ಕಮ್ ಬದಲಾವಣೆ ಆಗಲ್ಲ. ಇಲ್ಲಿ ಇನ್ಕಮ್ ಬದಲಾವಣೆ ಆಗುವಂಥದ್ದು ಯಾವುದರಿಂದ ಅಂತಂದರೆ ಡ್ಯೂ ಟು ದಿ ಫಾಲ್ ಇನ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟಿ. ಆ ವಸ್ತುವಿನ ಬೆಲೆ ಕಡಿಮೆ ಆದಾಗ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಅವ್ನ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತಾ ಹೋಗ್ತೀವಿ. ಆ ಕಾರಣಕ್ಕಾಗಿ ಇಲ್ಲಿ ಯಾವಾಗ ಪ್ರೈಸು ಕಡಿಮೆ ಆಯಿತು, ಕೊಂಡುಕೊಳ್ಳುವ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ನಾವು ಇದಕ್ಕೆ ಡಯಾಗ್ರಾಮ್ಗೆ ಅಪ್ಲೈ ಮಾಡ್ತಾ ಹೋದಾಗ ಯಾವುದೊಂದು 10 ರೂಪೀಸ್ ಇದೆ ಅಂತಂದು ಕೊಡಿ. 10 ರೂಪೀಸು ಪ್ರೈಸಸ್ಸು ಒಂದು 2, 4, 6 2, 4, 6, 8, 10 ಒಂದು 12 ಈ ರೀತಿ ಅಂತ ಅಂದ್ಕೊಳ್ಳಿ. ಇಲ್ಲಿ 5, 10, 15, 20, 25 ಅಂತ ಅಂದ್ಕೊಳ್ಳಿ. ಇನ್ಕಮ್ ಎಫೆಕ್ಟ್ ಏನಾಗುತ್ತೆ, ಪ್ರೈಸಸ್ಸು ಕಡಿಮೆ ಆದಾಗ ಕೊಂಡುಕೊಳ್ಳುವ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಅವನ ಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ. ಕಾರಣ ಇಲ್ಲಿ ಬೆಲೆ ಕಡಿಮೆ ಆದಾಗ ಅವನ ಇನ್ಕಮ್ಸ್ ಕಾನ್ಸ್ಟೆಂಟ್ ಆಗಿದೆ. ಈ ಬೆಲೆ ಕಡಿಮೆ ಆದಾಗ ಮೊದಲು ಏನು ಅದಕ್ಕಿಂತ ಹೆಚ್ಚಿನ ಮಾಡೋದು ಕೊಂಡ್ಕೊಳ್ತಾ ಹೋಗ್ತಾನೆ. ಇನ್ಕಮ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ ಅಂದ್ಕೊಂಡು. ಇಲ್ಲಿ 10 ಇದ್ದಾಗ ಇಲ್ಲಿ ಒಂದು 10 ಕೊಂಡ್ಕೊಳ್ತಿದ್ದ ಅಂತ ಅಂದ್ಕೊಳ್ಳಿ. 10 ಇಂದ 4 ರೂಪೀಸ್ಗೆ ರಿಡ್ಯೂಸ್ ಆದಾಗ ವಸ್ತುವಿನ ಬೆಲೆ ಆವಾಗ 25 kg ಅಷ್ಟನ್ನ ಕೊಂಡ್ಕೊಳ್ತಾ ಹೋಗ್ತೇನೆ. ಡಿಮ್ಯಾಂಡ್ ಈ ರೀತಿ ಬರ್ತಾ ಹೋಗುತ್ತೆ. ಡೌನ್ವರ್ಡ್ ಸ್ಲೋಪಿಂಗ್. ಪ್ರೈಸು 10 ಇಂದ 4 ರೂಪೀಸ್ಗೆ ರೆಡ್ಯೂಸ್ ಆದಾಗ ವ್ಯಕ್ತಿ ಫಸ್ಟು 10 ಇದ್ದಾಗ 10 ಕಿಲೋನ ಕೊಂಡ್ಕೊಳ್ತಿರ್ತಾನೆ. ಕೊನೆಗೆ ಆ ಪ್ರೈಸಸ್ಸು ಯಾವಾಗ 10 ಇಂದ 4 ರೂಪೀಸ್ಗೆ ರೆಡ್ಯೂಸ್ ಆಗುತ್ತೋ ಆವಾಗ 25 ಕಿಲೋ ಅಷ್ಟು ಕೊಂಡ್ಕೊಳ್ತಾ ಹೋಗ್ತಾನೆ. ನೀವು 10 ಇದ್ದಾಗ 10 ರೂಪೀಸ್ ಇಂಟು 10 ಕಿಲೋ ಅಂತಂದರೆ ಈಸ್ಕೊಟ್ಟು 10 × 100 ರೂಪೀಸ್. ಅವನ ಆದಾಯ 100 ರೂಪಾಯಿ ಇದೆ ಅಂತ ಅಂದ್ಕೊಡಿ. 100 ರೂಪಾಯಿದಾಗ ಅವನ ಆದಾಯ ಆ ವಸ್ತುವಿನ ಬೆಲೆ 10 ರೂಪಾಯಿ ಇದೆ. 10 kg ಕೊಂಡುಕೊಳ್ತಿದ್ದಾನೆ. ಅವನ ಇನ್ಕಮ್ ಬೇಸಿಕ್ ಇನ್ಕಮ್ ಅಷ್ಟೇ ಇದೆ. ಬಟ್ ಇದರ ಪ್ರೈಸಸ್ ಎಷ್ಟಾಗಿದೆ, 10 ಇದ್ದಿದ್ದು 4 ರೂಪೀಸ್ ಆಗಿದೆ. 4 ರೂಪೀಸ್ ಆದಾಗ ಈಗ ಮೊದಲು ಏನು ಮಾಡೋದಕ್ಕಿಂತ ಹೆಚ್ಚಿನ ಪ್ರಮಾಣ ಕೊಂಡ್ಕೊಳ್ತಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಕೊಂಡ್ಕೊಳ್ತಾರೆ ಅಂದರೆ 25 kg ಅಷ್ಟು ಕೊಂಡ್ಕೊಳ್ತಾ ಹೋಗ್ತಾನೆ ಅಂತ. ಅವಾಗ ಈ ರೀತಿ ಬರ್ತಾ ಹೋಗುತ್ತೆ. ಇದು ಒಂದು ಜಸ್ಟಿಫಿಕೇಶನ್ಸ್ ಏನಕ್ಕಾಗಿ ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ ಅನ್ನೋದಕ್ಕೆ ಹೇಳುವಂಥದ್ದು. ಇದನ್ನು ಸೆಕೆಂಡು ಇನ್ಕಮ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ. ಥರ್ಡ್ ಎಫೆಕ್ಟು ಸಬ್ಸ್ಟಿಟ್ಯೂಟ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ. ಸಬ್ಸ್ಟಿಟ್ಯೂಷನ್ಸ್ ಎಫೆಕ್ಟ್ ಇದು ಕೂಡ ಸಬ್ಸ್ಟಿಟ್ಯೂಷನ್ಸ್ ಗೂಡ್ಸಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ 2 ಗೂಡ್ಸ್ ಇದೆ ಅಂತ ಅಂದ್ಕೊಳ್ಳುವ. ಫಾರ್ ಎಕ್ಸಾಂಪಲ್ ಕಾಫಿ ಅಂಡು ಟೀ. ಟೀ ಈಸ್ ದಿ ಸಬ್ಸ್ಟಿಟ್ಯೂಷನ್ಸ್ ಫಾರ್ ದಿ ಕಾಫಿ. ಇಲ್ಲಿ ಕಾಫಿ ಬದಲಿಗೆ ಆದ ಟೀನ ಕೊಟ್ಕೊಳ್ತಾನೆ ಅಂದರೆ ಅರ್ಥ ಟೀ ಏನಿದೆ ಇದು ಆಲ್ರೆಡಿ ಗೂಡ್ಸ್ ಫಾರ್ ದಿ ಕಾಫಿ. ಕಾಫಿ ಬದಲಿಗೆ ಟೀನು ಕೂಡ ಕೊಂಡ್ಕೊಳ್ತಾ ಹೋಗ್ಬೋದು ಅಂತ. ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಎಫೆಕ್ಟು ಏನು ಹೇಳ್ತಾ ಹೋಗುತ್ತೆ ಅಂತಂದರೆ ಈ
ಟೀ ಬೆಲೆ ಆಟೋಮೆಟಿಕ್ ಆಗಿ ಫಸ್ಟ್ ಅಂತ ಅದಕ್ಕಿಂತ ತುಂಬ ಕಾಸ್ಟ್ಲಿ ಆಯಿತು ಅಂತ ಜಾಸ್ತಿ ಆಯಿತು ಅಂದ್ಕೊಳ್ಳಿ. ಒಂದು 8 rupees ಇದ್ದಿದ್ದು ಟೀ ಒಂದು 16 rupees ಆಯಿತು ಅಂತ ಅಂದ್ಕೊಳ್ಳಿ. 8 ಇದ್ದಿದ್ದು 16 rupees ಆಯ್ತಾಯಿತು. ಸೊ ವಿ ಟಾಕ್ ಅಬೌಟ್ ದಿ ಕಾಫಿ ಡಿಮ್ಯಾಂಡ್ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು. ಕಾಫಿ ಡಿಮ್ಯಾಂಡ್ ಮೀನ್ಸ್ ಕಾಫಿಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ಕರ್ವ್ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಎಫೆಕ್ಟ್ ಏನು ಹೇಳ್ತಾ ಹೋಗುತ್ತೆ ಅಂತ. ಯಾವಾಗ ಈ ಸಬ್ಸ್ಟಿಟ್ಯೂಷನ್ಸ್ ಗೂಡ್ಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅವಾಗ ಇದು ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ಆವಾಗ ಪರ್ಸನ್ಸ್ ಕಾಫಿಯನ್ನು ಕೊಂಡುಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಇಲ್ಲಿ ದ ಕ್ವಾಂಟಿಟಿ ಡಿಮ್ಯಾಂಡ್ ಫಾರ್ ದಿ ಕಾಫಿ ಇಸ್ ಇನ್ಕ್ರೀಸ್ಡ್ ವೇನ್ ದ ಟೀ ಪ್ರೈಸಸ್ ವಿಲ್ ಬಿ ಫಾಲನ್ ಟೀ ಪ್ರೈಸಸ್ ವಿಲ್ ಬಿ ಇನ್ಕ್ರೀಸ್ಡ್. ಇಲ್ಲಿ ಯಾವಾಗ ಟೀ ಒಂದು ಬೆಲೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಆದ ಕಾರಣಕ್ಕಾಗಿ ಇಲ್ಲಿ ಕಾಫಿ ಏನಿದೆ ಕಾಫಿಯ ಡಿಮ್ಯಾಂಡ್ಸ್ ಏನಾಗ್ತಾ ಹೋಗುತ್ತೆ, ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕಾಫಿಯ ಡಿಮ್ಯಾಂಡ್ ಚೇಂಜಸ್ ಆಗುವಂಥದ್ದು, ಬದಲಾವಣೆ ಆಗುವಂಥದ್ದು ಯಾವುದರಿಂದ ಬದಲಾವಣೆ ಆಗುತ್ತೆ ಅಂತಂದರೆ ಟೀ ಪ್ರೈಸಿಂದ ನಾವು ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಏನು ಕರಿತೀವಿ, ಸಬ್ಸ್ಟಿಟ್ಯೂಷನ್ಸ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಒಂದು ರೀಸನ್ಸ್ ಇಲ್ಲಿ ಡಿಮ್ಯಾಂಡು ಇನ್ಕ್ರೀಸ್ ಆಗುವುದಕ್ಕೆ ಅಂಡು ಡಿಮ್ಯಾಂಡು ಡಿಕ್ರೀಸ್ ಆಗುವುದಕ್ಕೆ. ಡಿಮ್ಯಾಂಡ್ ಏನಕ್ಕೆ ಇನ್ಕ್ರೀಸ್ ಆಯಿತು, ಡಿಮ್ಯಾಂಡ್ ಏನಕ್ಕೆ ಡಿಕ್ರೀಸ್ ಆಯಿತು, ಏನು ಕಾರಣಕ್ಕಾಗಿ ಈ ಥರ ಡಿಮ್ಯಾಂಡ್ ಕರ್ವ್ಸ್ ಏನಿದೆ ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಕ್ವಾಂಟಿಟೀಸ್ ಕಡಿಮೆ ಇದ್ದಿದ್ದು ಏನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬರೀ ಇದ್ರ ಈ ಸಂಬಂಧಪಟ್ಟ ಪ್ರೈಸಸ್ ಇಂದಲ್ಲ, ಎಕ್ಸ್ಟರ್ನಲ್ ಪ್ರೈಸಸ್ ಇಂದ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ವಾಂಟಿಟಿಯ ಪ್ರಮಾಣ ವೇರಿಯೇಷನ್ಸ್ ಆಗುವಂಥದ್ದು ಬರೀ ಪ್ರೈಸ್ ಮಾತ್ರ ಅಲ್ಲ, ಎಕ್ಸ್ಟರ್ನಲ್ ಆಗಿ ಬೇರೆ ಒಂದು ಕಮಾಡಿಟೀಸ್ ಏನಿದೆ, ಆಲ್ಟರ್ನೇಟಿವ್ ಗೂಡ್ಸ್ ಏನಿದೆ ಅದರಿಂದ ಆದ ಬದಲಾವಣೆ ಕೂಡ ಸೊ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಇದು ನಾವು ಸಬ್ಸ್ಟಿಟ್ಯೂಷನ್ಸ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ. ಅಂಡು ಲಾಸ್ಟ್ ಎಫೆಕ್ಟ್ ನಾವು ದ ಲಾ ಆಫ್ ಡಿಮಿನಿಷಿಂಗ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ. ನಿಮಗೆ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅಕಾರ್ಡಿಂಗ್ ಟು ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಒಬ್ಬ ಪರ್ಸನ್ಸ್ ಒಂದು ವಸ್ತುವನ್ನು ಕಂಟಿನ್ಯೂಸ್ ಆಗಿ ಅದನ್ನು ಕನ್ಸ್ಯೂಮ್ನ ಮಾಡ್ಕೊಳ್ತಾ ಹೋದರೆ ಸೊ ಅಡಿಷನಲ್ ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡಿದಾಗಿಂದ ಸಿಗುವಂತಹ ಏನು ಯುಟಿಲಿಟಿ ಏನು ಬರುತ್ತೆ ಅದು ಮೋಸ್ಟ್ ಬಿ ಡಿಕ್ಲೈನ್ ಅಂತ ಹೇಳ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಸ್ತು ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾ ಹೋದರೆ ಸೊ ಹೆಚ್ಚುವರಿಯ ಘಟಕವನ್ನು ಆತ ಕನ್ಸ್ಯೂಮ್ ಮಾಡಿದ ಸಿಗುವಂಥ ತುಷ್ಟಗುಣ ಏನಿರುತ್ತೆ ಯುಟಿಲಿಟಿ ಏನು ಬರ್ತಾ ಹೋಗುತ್ತೆ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅಂತ. ಅಲ್ಲೂ ಕೂಡ ನೋಡಿದ್ರೆ ಮಾರ್ಜಿನಲ್ ಯುಟಿಲಿಟಿ ಏನಿದೆ, ಮಾರ್ಜಿನಲ್ ಯುಟಿಲಿಟಿ ಕರ್ವು ಲೆಫ್ಟ್ ಟು ರೈಟ್ಸು ಏನಾಗುತ್ತೆ ಡೌನ್ವರ್ಡ್ ಸ್ಲೋಪಿಂಗ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ನಾವು ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಏನಾಗ್ಬಿಡುತ್ತೆ ಅದು ಲೆಫ್ಟ್ ಟು ರೈಟ್ಸ್ ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ. ಸೊ ಆ ಎಫೆಕ್ಟ್ ಕೂಡ ನಮಗೆ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಡಿಮ್ಯಾಂಡ್ ಕರ್ವ್ ಏನಾಗಿದೆ ಲೆಫ್ಟ್ ರೈಟ್ಸ್ ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತ ಹೇಳ್ತಾರೆ. ಎಸ್, ಇದು ಡಿಮ್ಯಾಂಡ್ ಕರ್ವ್ ಏನಕ್ಕೆ ಡೌನ್ವರ್ಡ್ ಸ್ಲೋಪಿಂಗ್ ಆಗಿತ್ತು ಅಂತ ನಾವು ತಿಳಿದುಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಕಾನ್ಸೆಪ್ಟ್ಸ್ ಕೂಡ ನಾವು ಡಿಸ್ಕಸ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಗೂಡ್ಸ್ಗಳನ್ನ ತೆಗೆದುಕೊಂಡಾಗ ಯಾವ ರೀತಿಯಾದ ಗೂಡ್ಸ್ಗಳು ಬರ್ತಾ ಹೋಗುತ್ತೆ, ಸೊ ಅದು ಇನ್ಕಮಿಂದ ಯಾವ ರೀತಿಯಾಗಿ ಅದು ಇಂಪ್ರೂವ್ಮೆನ್ಸ್ನ ಆಗ್ತಾ ಹೋಗುತ್ತೆ, ಆ್ಯಂಡು ಪ್ರೈಸಸ್ಸಿಂದ ಅದು ಯಾವ ರೀತಿಯಾಗಿ ಅದು ಬದಲಾವಣೆಯನ್ನು ಹೊಂದ್ತಾ ಹೋಗುತ್ತೆ, ಯಾವ ರೀತಿಯ ರಿಲೇಷನ್ಶಿಪ್ ಇದೆ, ಸೊ ಅದು ಯಾವ ರೀತಿ ಡಿಮ್ಯಾಂಡ್ ಮೇಲೆ ಸೊ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ನಾವು ಡಿಸ್ಕಸ್ನ ಮಾಡ್ತಾ ಹೋಗುವ. ಇಲ್ಲಿ ಮೇಜರಾಗಿ ಇಲ್ಲಿ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಇನ್ನೊಂದು ಸಬ್ಸ್ಟಿಟ್ಯೂಷನ್ಸ್ ಗೂಡ್ಸು ಅಂಟು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಬರ್ತಾ ಹೋಗುತ್ತೆ. ನಿಮಗೆ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ಸ್ ಡಿಸ್ಕಸ್ ಮಾಡುವಾಗ ನೀವು ತಿಳ್ಕೊಂಡ್ರೆ ಇನ್ಕಮ್ ಆಫ್ ದಿ ಕನ್ಸ್ಯೂಮರ್ಸ್ ಅಂತ ತಿಳ್ಕೊಂಡ್ರೆ ಇನ್ಕಮ್ಗೆ ಸಂಬಂಧಪಟ್ಟಿದ್ದು ಯಾವುದು ಗೂಡ್ಸ್ ಆಗಿರುತ್ತೆ, ಸೊ ಇನ್ಕಮ್ ಬದಲಾವಣೆ ಆದಾಗ ಯಾವ ಗೂಡ್ಸನ್ನು ನಾವು ಅದರಿಂದ ನಾವು ಅನಲೈಸ್ನ ಮಾಡ್ತಾ ಹೋಗ್ತೀವಿ. ಆ್ಯಂಡು ಪ್ರೈಸಸ್ ರಿಲೇಟೆಡ್ ಗೂಡ್ಸ್ ಅಂತ ತಿಳ್ಕೊಂಡಿದ್ರೆ ಡಿಟರ್ಮೆಂಟ್ಸಲ್ಲಿ ಇಲ್ಲಿ ರಿಲೇಟೆಡ್ ಗೂಡ್ಸ್ ಅಂದರೆ ಯಾವ ರೀತಿಯಾದ ಗೂಡ್ಸ್ ಬರ್ತಾ ಹೋಗುತ್ತೆ, ಸಬ್ಸ್ಟಿಟ್ಯೂಷನ್ ಗೂಡ್ಸ್ ಅಂದ್ರೇನು, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೇನು ಅಂತ ನಾವು ಇವಾಗ ಡಿಸ್ಕಸ್ನ ಮಾಡ್ತಾ ಹೋಗುವ. ಫಸ್ಟು ಇಲ್ಲಿ ನಾರ್ಮಲ್ ಗೂಡ್ಸ್ ಅಂತಂದರೆ ಈ ನಾರ್ಮಲ್ ಗೂಡ್ಸ್ಗೂ ಮತ್ತು ಏನು ಇನ್ಕಮ್ ಇದೆ ಇದರ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ, ಯಾವುದು ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ ಅಂತ. when the consumer's income is increased, that the demand for the goods will be increased. When the income of the consumers will be decreased, the demand for the goods is increased. So ಈ ರೀತಿಯಾದ ಗೂಡ್ಸ್
ನಾವೇನಿದೆ ಇದನ್ನು ನಾವು ಕರಿತೀವಿ ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ದ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ಸ್ ಇರುವಂಥದ್ದನ್ನು ನಾವು ಕರಿತೀವಿ ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳಿ, ಇನ್ಕ್ರೀಸ್ ಆಗಿದೆ. ಯಾವಾಗ ಒಬ್ಬ ಪರ್ಸನ್ಸ್ ಆದಾಯ ಇನ್ಕ್ರೀಸ್ ಆದಾಗ ಸೊ ವಸ್ತುಗಳಿಗೆ ಏನು ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ನಾವು ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಆದಾಯ ಒಂದು 10,000 ಇದೆ ಅಂತ ಅನ್ಕೊಳ್ಳಿ, 10,000 ಇದ್ದು ಒಂದು 20,000 ರೂಪೀಸ್ ಆಗಿದೆ ಅಂತ ಅನ್ಕೊಳ್ಳಿ. ಪರ್ಸನ್ಸು ಆ ಡ್ರೆಸ್ನ ಕೊಂಡ್ಕೊಡ್ತೇನೆ ಅಂತ ಅನ್ಕೊಳ್ವ. ಸೊ ಡ್ರೆಸ್ಸು ಫಸ್ಟ್ 10,000 ಇದ್ದಾಗ ಒಂದು ಪೇರ್ ತಗೊಂಡ್ರೆ 10,000 20,000 ಆದಾಗ ಇನ್ನೂ ಕೂಡ ಒಂದು ಎಕ್ಸ್ಟ್ರಾ ಇನ್ನೂ ಹೆಚ್ಚುವರಿಯಾಗಿ ತಗೊಳ್ತಾ ಹೋಗ್ತೇನೆ. ಆವಾಗ ಆದಾಯ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಆ ವಸ್ತುವಿನ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಥರದ ಗೂಡ್ಸ್ಗಳು ಏನು ಬರ್ತಿದ್ದ ನಾವು ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಾರ್ಮಲ್ ಗೂಡ್ಸ್ ಮತ್ತು ಇನ್ಕಮ್ ನಡುವಿನ ಸಂಬಂಧ ಏನಾಗಿದೆ, ಪಾಸಿಟಿವ್ ಆಗಿದೆ. ಇಲ್ಲಿ ಇನ್ಕಮ್ ಜಾಸ್ತಿ ಆದರೆ ನಾರ್ಮಲ್ ಗೂಡ್ಸ್ಗೆ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ಕಮ್ ಕಡಿಮೆ ಆದರೆ ಆ ನಾರ್ಮಲ್ ಗೂಡ್ಸ್ಗೆ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ. 10,000 ಇಂದ 20,000 ಆದಾಗ ವ್ಯಕ್ತಿ ಫಸ್ಟ್ ಇಂಟ್ರೆಸ್ಟ್ ಒಂದು ಜೊತೆ ಕೊಂಡ್ಕೊಡೋ, ನೆಕ್ಸ್ಟ್ 2 ಜೊತೆಯನ್ನು ಕೊಂಡ್ಕೊಳ್ತಾ ಹೋಗ್ತಾನೆ. 10,000 ಇಂದ ಏನಾದ್ರು 5,000 ರೂಪೀಸ್ ಆದರೆ ಆತ ಫಸ್ಟ್ ಏನು ಕೊಡೋದು ಅದಕ್ಕಿಂತ ಕಡಿಮೆ ಕೊಡ್ಕೊಡ್ತಾ ಅಥವಾ ಇನ್ನು ಕಡಿಮೆ ಪ್ರಮಾಣವನ್ನು ಮಾಡ್ತಾ ಹೋಗ್ತಾನೆ. ಮೀನ್ಸ್ ಅದು ಇನ್ಕಮು ಬದಲಾದ ಕಾರಣಕ್ಕಾಗಿ ಇನ್ಕಮ್ ಇನ್ಕ್ರೀಸ್ ಆದಾಗ ಮತ್ತು ಡಿಕ್ರೀಸ್ ಆದಾಗ ಸೊ ಅದು ಒಂದು ಪರಿಸ್ಥಿತಿಯ ಅನುಗುಣವಾಗಿ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಬರುತ್ತೆ ಇನ್ಫೀರಿಯರ್ ಗೂಡ್ಸ್ ಅಂತ. ಇದನ್ನು ನೀವು ತುಂಬ ತೀಕ್ಷ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇನ್ಫೀರಿಯರ್ ಗೂಡ್ಸ್, ಈ ಇನ್ಫೀರಿಯರ್ ಗೂಡ್ಸು ಮತ್ತು ಇನ್ಕಮ್ ನಡುವಿರೋ ಸಂಬಂಧ ಇನ್ವರ್ಸ್ ಆಗಿರುತ್ತೆ. ಇದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ಪರ್ಸನ್ಸು ಆದಾಯ ಕಡಿಮೆ ಆದಾಗ ಅರ್ಥ ರಿಚ್ಚು ಪೀಪಲ್ ಇದ್ದನು, ಶ್ರೀಮಂತ ಇದ್ದಂತನು ಪೂರ್ ಆದರೆ 1 lakh ರೂಪೀಸ್ ಇದ್ದಿದ್ದು ಅಥವಾ ಏನಾದರೂ ಒಂದು 5,000 ರೂಪೀಸ್ ಅಥವಾ 1,000 ರೂಪೀಸ್ ಆದರೆ 1 lakhs ಇದ್ದನು 5,000 ಬಂದ್ರೆ ಅದು ರಿಚ್ ಪರ್ಸನ್ಸ್ ಕಂಡೀಷನ್ಸ್ಗೆ ಬಂದರೆ ಯಾವ ಒಂದು ವಸ್ತುವಿನ ಡಿಮ್ಯಾಂಡು ಇನ್ಕ್ರೀಸ್ ಆದರೆ ಇಲ್ಲಿ ಇನ್ಕಮ್ಸ್ ಕಡಿಮೆ ಆಗದ ಕಾರಣಕ್ಕಾಗಿ ಆ ಪರ್ಸನ್ಸ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಸ್ ರಿಡ್ಯೂಸ್ ಆದ ಕಾರಣಕ್ಕಾಗಿ ಯಾವ ಒಂದು ವಸ್ತುವಿನ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾದ ಗೂಡ್ಸ್ ನಾವು ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ಫೀರಿಯರ್ ಗೂಡ್ಸ್. ಸೊ ಇಲ್ಲಿ ಇನ್ಫೀರಿಯರ್ ಗೂಡ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಕಾರಣ ಏನಂತಂದರೆ ನಮಗೆ ಒಂದೊಂದು ಕಾಲಘಟ್ಟಕ್ಕೆ ಕೆಲವು ಟ್ರೆಂಡ್ಸು ಬರ್ತಾ ಹೋಗುತ್ತೆ. ಆ ಟ್ರೆಂಡ್ ಆಧಾರದ ಮೇಲೆ ಹೇಳ್ತಾ ಹೋಗ್ತಾರೆ. ನಮಗೆ ಈ ಕಾನ್ಸೆಪ್ಟನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ ಕಾಲಕ್ಕೆ ನೋಡ್ತಾ ಹೋದಾಗ ಕೆಲವು ಕಮಾಡಿಟೀಸನ್ನ ಓನ್ಲಿ ಪೂರ್ ಪೀಪಲ್ ಮಾತ್ರ ಯೂಸ್ ಮಾಡ್ತಾ ಹೋಗ್ತಿದ್ರು. ಸೊ ಅದನ್ನೇ ಇವಲ್ಲೂ ಕೂಡ ಅದನ್ನು ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ರಾಗಿ, ಸಜ್ಜೆ, ನವಣೆ ಈ ಥರ ಕೆಲವು ಏನು ಬರ್ತಾ ಹೋಗುತ್ತೆ. ಇದನ್ನು ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ರಿಯಲಿಸ್ಟಿಕ್ ಆಗಿ ಈಗ ಪ್ರೆಸೆಂಟು ಟ್ರೆಂಡ್ ನೋಡ್ತಾ ಹೋದಾಗ ಸೊ ರಾಗಿ ಇರ್ಬೋದು, ನವಣೆ, ಸಜ್ಜೆ ಈ ಥರದ್ದೇನಿದೆ ಸ್ವಲ್ಪ ಮೆಡಿಸಿನ್ಸು ಕಂಟೆಂಟ್ಸ್ ಇರುವ ಕಾರಣಕ್ಕಾಗಿ ಅದು ತುಂಬ ನ್ಯೂಟ್ರಿಯೆಂಟ್ಸು ಫುಡ್ ಆದ ಕಾರಣಕ್ಕಾಗಿ ತುಂಬ ಕ್ವಾಲಿಟಿ ಇರೋದು ಫುಡ್ ಕಾರಣಕ್ಕಾಗಿ ಅದನ್ನು ಬಡವರು ಮಾತ್ರ ಯೂಸ್ ಮಾಡ್ತಿಲ್ಲ, ರಿಚ್ ಪರ್ಸನ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ಅದನ್ನು ನಾವು ಏನು ಎಕ್ಸಾಂಪಲ್ ಇನ್ಫೀರಿಯರ್ ಗೂಡ್ಸ್ ಅಂತೇನು ಎಕ್ಸಾಂಪಲ್ ಅದಕ್ಕೆ ನಾವು ಎಕ್ಸಾಂಪಲ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂತಂದರೆ ಅದನ್ನು ವ್ಯಕ್ತಿ ಆದಾಯ ಕಡಿಮೆ ಆದ ಕಾರಣಕ್ಕಾಗಿ ಅದು ಡಿಮ್ಯಾಂಡು ಅದು ಜಾಸ್ತಿ ಆಗಿಲ್ಲ. ವ್ಯಕ್ತಿ ಆದಾಯ ಯಾವುದು ಜಾಸ್ತಿ ಆಗಿದೆ, ಪರ್ಸನ್ಸ್ ಪೂರ್ ಇದ್ದನು ರಿಚ್ ಇದ್ದನು ಕೂಡ ಎರಡೂ ಕೂಡ ಯೂಸ್ ಮಾಡ್ತಾ ಹೋಗ್ತಿದ್ದಾರೆ. ಇಲ್ಲಿ ಇತ್ತೀಚೆಗೆ ಟ್ರೆಂಡ್ ನೋಡಿದಾಗ ಸ್ವಲ್ಪ ರಿಚ್ ಪರ್ಸನ್ಸ್ ಕೂಡ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ರಿಯಲಿಸ್ಟಿಕ್ ಆಗಿ ಯಾವ ಗೂಡ್ಸನ್ನು ನಾವು ಈ ರೀತಿ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ ಅಂದರೆ ನಾವು ಯಾವುದೇ ರೀತಿಯ ಕಾಮಡಿಟೀಸ್ ನೋಡಿದಾಗ ಅಲ್ಲಿ ಗ್ರೇಡಿಂಗ್ನ ಮಾಡ್ತಾ ಹೋದಾಗ ಅಲ್ಲಿ ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ದ ಗೂಡ್ಸನ್ನು ನೋಡ್ತಾ ಹೋಗ್ತೀವಿ. ತುಂಬ ಹೈ ಕ್ವಾಲಿಟೀಸ್ ಗೂಡ್ಸು, ಲೋ ಕ್ವಾಲಿಟಿ ಗೂಡ್ಸ್ ಅಂತ. ಫಾರ್ ಎಕ್ಸಾಂಪಲ್ ಒಂದು ಟೊಮೊಟೊ ತೆಗೆದುಕೊಂಡಿದ್ದೀವಿ ಅಂತಂದರೆ ಟೊಮೆಟೊದಲ್ಲೂ ಕೂಡ ತುಂಬ ಗ್ರೇಡಿಂಗ್ನ ಮಾಡ್ತಾ ಹೋದಾಗ ತುಂಬ ಹೈ ಕ್ವಾಲಿಟಿ ಟೊಮೊಟೊ ಅಂಡು ಮಿಡಲ್ಲು ಅಂಡು ಲೋ ಕ್ವಾಲಿಟಿ ಅಂತ ನೋಡ್ತಾ ಹೋಗ್ತೀವಿ. ಹೈ ಕ್ವಾಲಿಟೀಸು ಒಂದು 20 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ, ಇದೊಂದು 10 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ, ಇದೊಂದು 5 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ. 5 ರೂಪೀಸ್ ಯಾರು ಕೊಂಡ್ಕೊಳ್ತಾನೆ, 10 ರೂಪೀಸ್ ಯಾರು 20 ರೂಪೀಸ್ ಯಾರು ಕೊಂಡ್ಕೊಡ್ತಾನೆ, 10 ರೂಪೀಸ್ 20 ರೂಪೀಸ್ ಯಾರು ಕೊಂಡ್ಕೊಡ್ತಾನೆ ಅಂದರೆ ಪರ್ಸನ್ಸ್ ಯಾರು ರಿಚ್ ಇರ್ತಾನೆ
ಪರ್ಚೇಸಿಂಗ್ ಪವರ್ ಯಾವುದು ಜಾಸ್ತಿ ಇರುತ್ತೆ ಆ ಪರ್ಸನ್ಸ್ ತುಂಬ ಹೈ ಕ್ವಾಲಿಟೀಸ್ ತುಂಬ ಜಾಸ್ತಿ ಕಾಸ್ಟ್ಲಿ ಇರೋ ವಸ್ತುವನ್ನು ಕೊಂಡ್ಕೊಳ್ತಾ ಹೋಗ್ತಾನೆ. ಇಲ್ಲಿ ₹5 ಯಾರು ಕೊಂಡ್ಕೊಳ್ತಾನೆ ಅಂದರೆ ಯಾವ ವ್ಯಕ್ತಿ ಆದಾಯ ಕಡಿಮೆ ಇರುತ್ತೆ, ಯಾವ ಪರ್ಸನ್ಸ್ ಪೂರ್ ಆಗಿರ್ತಾನೆ ಆ ವ್ಯಕ್ತಿ ಮಾತ್ರ ಕೊಂಡ್ಕೊಳ್ತಾ ಹೋಗ್ತಾನೆ ಅನ್ಕೊಂಡು. ಹಾಗಾದ್ರೆ ಇನ್ಫೀರಿಯರ್ ಗುಡ್ಸ್ ಅಂದರೆ ಯಾವ ಗುಡ್ಸ್ ಲೆಸ್ ಕ್ವಾಲಿಟಿನ ಹೊಂದಿರುತ್ತೆ ಆ ಗುಡ್ಸ್ ನಾವು ಇನ್ಫೀರಿಯರ್ ಗುಡ್ಸ್ ಅಂತ ಕರಿತಾ ಹೋಗ್ತೀವಿ. ಯಾವಾಗ ₹5 ಟೊಮೆಟೊಗೆ ಯಾವಾಗ ಡಿಮ್ಯಾಂಡ್ ಬರುತ್ತೆ ಅಂದರೆ ₹5 ಟೊಮೆಟೊಗೆ, ಅಥವಾ ತುಂಬ ಕಡಿಮೆ ಕ್ವಾಲಿಟಿ ಟೊಮೆಟೊಗೆ ಯಾವಾಗ ಡಿಮ್ಯಾಂಡ್ ಬರುತ್ತೆ ಅಂದರೆ ಯಾವಾಗ ವ್ಯಕ್ತಿ ಆದಾಯ ಕಡಿಮೆ ಆಗುತ್ತೆ, ಅರ್ಥ ರಿಚ್ ಇರುವಂತ ಪರ್ಸನ್ ಯಾವಾಗ ಪೂರ್ ಆಗ್ತಾನೆ, ಯಾವಾಗ ವ್ಯಕ್ತಿ ಆದಾಯ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ₹5 ಟೊಮೊಟೊವನ್ನು ಕೊಂಡುಕೊಳ್ತಾನೆ. ಒಂದು ವೇಳೆ ಈ ಪರ್ಸನ್ಸ್ ಇನ್ಕಮ್ ಇಂದು ಈ ಲೆವೆಲ್ಗೆ ಇನ್ಕ್ರೀಸ್ ಆದ್ರೆ ಆ ವ್ಯಕ್ತಿ ₹5 ಟೊಮೊಟೊವನ್ನು ಕೊಂಡ್ಕೊಳ್ಳಲ್ಲ, ₹20 ಟೊಮೊಟೊವನ್ನು ಕೊಂಡ್ಕೊಳ್ತಾ ಹೋಗ್ತಾನೆ, ಹೈ ಕ್ವಾಲಿಟಿ ಟೊಮೊಟೊವನ್ನು ಕೊಂಡ್ಕೊಳ್ತಾ ಹೋಗ್ತಾನೆ. ಅದ್ಯಾವುದು ಟೊಮೊಟೊ ಇರ್ಬೋದು, ಪೊಮ್ಗ್ರಾನೇಟ್ ಇರ್ಬೋದು, ಆಪಲ್ ಇರ್ಬೋದು, ಇಲ್ಲ ಗ್ರೇಪ್ಸ್ ಇರ್ಬೋದು, ಯಾವುದೇ ಕಮಾಡಿಟೀಸ್ ಇರ್ಬೋದು, ಎಲ್ಲ ಒಂದು ಕಮಾಡಿಟೀಸ್ ಕೂಡ ಇಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಾಲಿಟೀಸ್ ನಾವು ಅದನ್ನು ಗ್ರೇಡಿಂಗ್ ನಾವು ಮಾಡ್ತಾ ಹೋಗ್ತೀವಿ. ಹೈ ಕ್ವಾಲಿಟೀಸ್, ಲೋ ಕ್ವಾಲಿಟಿ ಅಂತ. ಇಲ್ಲಿ ಲೋ ಕ್ವಾಲಿಟಿಯನ್ನು ನಾವು ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಕಾರಣ ಏನಂತಂದರೆ ವ್ಯಕ್ತಿ ಆದಾಯ ಮಟ್ಟ ಕಡಿಮೆ ಆದ ಕಾರಣಕ್ಕಾಗಿ ಆ ವಸ್ತುವಿಗೆ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ. ಯಾವಾಗ ಲೋ ಕ್ವಾಲಿಟಿ ಟೊಮೆಟೊಗೆ ಯಾವಾಗ ಡಿಮ್ಯಾಂಡ್ ಬರ್ತಂದರೆ ಪರ್ಸನ್ಸ್ ಇನ್ಕಮ್ ತುಂಬ ರೆಡ್ಯೂಸ್ ಆದಾಗ ಬರ್ತಾ ಹೋಗುತ್ತೆ. ಯಾವಾಗ ಆದಾಯ ಜಾಸ್ತಿ ಆಗುತ್ತೆ ಆವಾಗ ಇದ್ರ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಒಂದು ವೇಳೆ ಇರುವಂಥ ಎಲ್ಲ ಫೂಡ್ ಕೂಡ ರಿಚ್ ಪೀಪಲ್ ಆಗ್ತಾ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ರಿಚ್ ಪರ್ಸನ್ಸ್ ಆದಾಗ ಈ ಲೋ ಕ್ವಾಲಿಟಿ ಟೊಮೆಟೊ ಯಾರು ಕೂಡ ಕೊಂಡ್ಕೊಳ್ಳೋದಿಲ್ಲ, ಆಗ ಇದ್ರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾವು ಇದನ್ನ ಇನ್ಫೀರಿಯರ್ ಗೂಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ಫೀರಿಯರ್ ಗೂಡ್ಸ್, ನಾರ್ಮಲ್ ಗೂಡ್ಸ್ ಅಂದರೆ ವ್ಯಕ್ತಿ ಆದಾಯ ಜಾಸ್ತಿ ಆದಾಗೆ ಆ ವಸ್ತುವಿನ ಡಿಮ್ಯಾಂಡ್ ಜಾಸ್ತಿ ಆದರೆ ಅದನ್ನು ನಾರ್ಮಲ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ಫೀರಿಯರ್ ಗೂಡ್ಸ್ ಅಂದರೆ ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆದರೆ ಆ ವಸ್ತುವಿನ ಡಿಮ್ಯಾಂಡ್ ಕಡಿಮೆ ಆಗುವಂಥದ್ದು, ವ್ಯಕ್ತಿ ಆದಾಯ ಕಡಿಮೆ ಆದರೆ ಆ ವಸ್ತುವಿಗೆ ಡಿಮ್ಯಾಂಡ್ ಜಾಸ್ತಿ ಆಗುವಂಥದ್ದು. ಅಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಅಂಡ್ ಕ್ವಾಂಟಿಟಿ ಡಿಮ್ಯಾಂಡ್ಸ್, ದಟ್ ಈಸ್ ಕಾಲ್ಡ್ಸ್ ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ನಾರ್ಮಲ್ ಗೂಡ್ಸಲ್ಲಿ ಬೋತ್ ಆರ್ ಗೋಯಿಂಗ್ ಸೇಮ್ ಡೈರೆಕ್ಷನ್ಸ್, ಅದು ಈ ಪಾಸಿಟಿವ್ ರಿಲೇಷನ್ಶಿಪ್ ಇರುತ್ತೆ. ಇನ್ಕಮ್ ಜಾಸ್ತಿ ಆದಾಗ ವಸ್ತುವಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕಮ್ ಕಡಿಮೆ ಆದಾಗ ವಸ್ತುವಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ನಾರ್ಮಲ್ ಅಂಡ್ ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ಅದರ ಕ್ಲಾಸಲ್ಲಿ ಇನ್ನೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾರ್ಮಲ್ ಗೂಡ್ಸು ಮತ್ತು ಇನ್ಫೀರಿಯರ್ ಗೂಡ್ಸು ಎಫೆಕ್ಟು ಯಾವ ರೀತಿ ಡಿಮ್ಯಾಂಡ್ ಕರ್ವ್ಸ್ ಶಿಫ್ಟ್ ಆದಾಗ ಅದಕ್ಕೆ ಪರಿಣಾಮವನ್ನು ಉಂಟು ಮಾಡ್ತಾ ಹೋಗುತ್ತೆ ಅಂದ್ಕೊಂಡು ದಿಸ್ ಈಸ್ ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಎಕ್ಸಾಮು ಇದರ ದೃಷ್ಟಿಯಿಂದ ಹೇಳೋದಾದರೆ ಡೌನ್ವರ್ಡ್ ಸ್ಲೋಪಿಂಗ್ಸ್ ಇದೆ, ಇದು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಟು ಮೋಸ್ಟ್ ಆಫ್ ಆಲ್ ಕೇಸಸ್ ಅದನ್ನು ಲಾಂಗ್ ಕ್ವಶನ್ಸಿಗೆ ಕೇಳೋದು ಕಷ್ಟ, ಬಟ್ 2 ಮಾರ್ಕ್ಸ್ ಕ್ವಶನ್ಸಿಗೆ ಅದನ್ನು ಒಂದೊಂದು ಏನೋ ಜಸ್ಟಿಫಿಕೇಷನ್ಸ್ ಏನು ಬರುತ್ತೆ, ಒಂದೊಂದು ಎಫೆಕ್ಟ್ ಏನು ಬರುತ್ತೆ, ಅದನ್ನು ಯಾವುದೊಂದು ಎಫೆಕ್ಟನ್ನು ಇಲ್ಲಿ ಕೇಳ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ 2 ಮಾರ್ಕ್ಸಿಗೆ ನಾನು ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳಿದ್ದೇನೆ, ಇದನ್ನು 100% ಕೇಳೋ ಸಾಧ್ಯತೆ ಇದೆ. ಇಲ್ಲಿ ನಾರ್ಮಲ್ ಗೂಡ್ಸ್ ಅಂದರೆ ವಾಟ್ ಯು ಮೀನ್ ಬೈ ನಾರ್ಮಲ್ ಗೂಡ್ಸ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್, ಆ್ಯಂಡ್ ವಾಟ್ ಯು ಮೀನ್ ಇನ್ಫೀರಿಯರ್ ಗೂಡ್ಸ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್, ಆರ್ ಸಮಥಿಂಗ್ ಡಿಫ್ರೆನ್ಸಸ್ ಬಿಟ್ವೀನ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್, ಈ ರೀತಿ ಕೇಳ್ತಾ ಹೋದ್ರೆ 2 ಮಾರ್ಕ್ಸಿಗೆ ಇದನ್ನು ಕೇಳ್ತಾ ಹೋಗುತ್ತೆ. ಇನ್ನು ಸಬ್ಸ್ಟಿಟ್ಯೂಷನ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಬರ್ತಾ ಹೋಗುತ್ತೆ. ಆ್ಯಂಡ್ ಅದು ಯಾವ ರೀತಿಯಾಗಿ ಅದು ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಆದಾಗ ಇಂಪ್ಲನ್ಸ್ನ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ನ ಮಾಡ್ತಾ ಹೋಗುವ. ಥ್ಯಾಂಕ್ ಯು.